ವೀಕ್ಷಕರ ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ತುಮಕೂರು ನಗರದ ಸುಧಾಟಿ ಹೌಸ್ ಬಳಿ ಅಂಗವಿಕಲರ ಕಲ್ಯಾಣ ಇಲಾಖೆ ವತಿಯಿಂದ ನೀಡಲಾದ ತ್ರಿಚಕ್ರ ಸೈಕಲ್ ಅನ್ನು ಹಾಲಪ್ಪ ಪ್ರತಿಷ್ಠಾನ ಮತ್ತು ಕರ್ನಾಟಕ ಜನಸೈನ್ಯ ಸಂಘಟನೆಯ ವತಿಯಿಂದ ಗುರುತಿಸಿದ ಮಧುಗಿರಿ ತಾಲೂಕಿನ ಸ್ವಾಂದನಹಳ್ಳಿ ಗ್ರಾಮದ ಚಿಕ್ಕಣ್ಣ ಎಂಬ ಪೋಲಿಯೋ ಪೀಡಿತ ವ್ಯಕ್ತಿಗೆ ನೀಡಿದ್ದಾರೆ. ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಯಾರು ನಿರ್ಗತಿಕರಿದ್ದಾರೆ, ಅಶಕ್ತರಿದ್ದಾರೆ, ಅಂಗವಿಕಲರು, ಒಂದು ವಿಶೇಷ ಚೇತನರು ಇದ್ದಾರೆ, ಅವರಿಗೆ ಸಹಕಾರ ಕೊಡುವಂಥದ್ದು, ಅವರಿಗೆ ಮಾಶಾಸನ ಕೊಡುವಂಥದ್ದನ್ನು ರೂಢಿ ಮಾಡಿಕೊಂಡು ಬಂದಿದ್ದಾರೆ ಸರ್ಕಾರದ ವತಿಯಿಂದ. ನಮ್ಮ ಉದ್ದೇಶ ಇದ್ದಿದ್ದು ಏನಾದರೂ ಮಾಡಿ ಸಬಲೀಕರಣ ಮಾಡಬೇಕು, ಅಶಕ್ತರಿಗೆ, ನೋವುಂಡವ್ರಿಗೆ ಅವ್ರಿಗೆ ಕೈ ಹಿಡಿಬೇಕು ಅಂತೇಳಿ ಯಾವುದೇ ಸಂಘಟನೆಗಳು, ಅದು ಗಣಪತಿ ಉತ್ಸವ ಇರ್ಬೋದು, ಕನ್ನಡ ರಾಜ್ಯೋತ್ಸವಗಳಿರ್ಬೋದು, ಅವ್ರಿಗೆ ನಾವು ಸ್ಪಷ್ಟವಾಗಿ ಹೇಳ್ತಾ ಬಂದ್ವಿ, ನೀವು ಮನರಂಜನಾ ಕಾರ್ಯಕ್ರಮ ಏನು ಬೇಕಾದರೂ ಇಟ್ಕೊಳ್ಳಿ, ಇಂಥ ವ್ಯಕ್ತಿಗಳನ್ನ ತಾವುಗಳು ಗುರುತಿಸಿ, ಅದು ಮಹಿಳೆಯರಿರ್ಬೋದು, ಅವ್ರಿಗೆ ಒತ್ತು ಕೊಟ್ಟು ಅವ್ರಿಗೇನಾದ್ರು ಅನುಕೂಲ ಮಾಡೋಂಥದ್ದಾರ, ಇನ್ನೊಬ್ಬರ ಹತ್ರ ಕೈ ಚಾಚಬಾರ್ದು. ಅವರು ಸ್ವಂತ ಏನಾದರೂ ಅವರು ದುಡಿಮೆ ಮಾಡೋ ಥರ, ಇನ್ನೊಬ್ಬರಿಗೆ ಮಾದರಿಯಾಗಿ ಜೀವನ ನಡೆಸೋ ಥರ ಸರ್ಕಾರ ಇದೆ, ವ್ಯವಸ್ಥೆ ಇದೆ, ಜಿಲ್ಲಾಡಳಿತ ಇದೆ, ಅವನ್ನೆಲ್ಲರನ್ನೂ ಉಪಯೋಗಿಸ್ಕೊಂಡು ಇಂಥ ಅನುಕೂಲಗಳನ್ನ ತಲುಪಿಸ್ಕೊಂಡು ಕೊಡಬೇಕು ಅಂತ ಹೊರಟಿದೆ. ಇತ್ತೀಚೆಗೆ ರಕ್ಷಿತ್ ಒಳ್ಳೆ ಕಾರ್ಯಕ್ರಮ ಮಾಡಿದರು, ಮಾದರಿ ಕನ್ನಡ ರಾಜ್ಯೋತ್ಸವ ಮಾಡಿದರು. ಅವತ್ತು 10 ಜನ ಹೆಣ್ಣು ಮಕ್ಕಳಿಗೆ ಸೈಕಲ್ಗಳು ಕೊಟ್ಟರು, 500 ಜನ ಮಕ್ಕಳಿಗೆ ಶಾಲಾ ಬ್ಯಾಗ್ಗಳು ಕೊಟ್ಟರು, ಮತ್ತು ಆಟೋ ರಿಕ್ಷಾ ಚಾಲಕರಿಗೆ ಯೂನಿಫಾರ್ಮ್ಗಳು, ಸಮವಸ್ತ್ರಗಳನ್ನ ವಿತರಣೆ, ಹೀಗೆ ಒಂದು ಅತ್ಯಂತ ಮಾದರಿ ಕಾರ್ಯಕ್ರಮನ ನಮ್ಮ ಜಿಲ್ಲೆಯಲ್ಲಿ ಮಾಡಿಕೊಟ್ರು. ಅವತ್ತು ಹೇಳಿದ್ರು, ಇದ್ರದ್ದು ಏನಾದರೂ ಇದ್ದರೆ, ಎಲ್ಲಾದರೂ ಸಮಸ್ಯೆಗಳಿದ್ದರೆ, ತೊಂದರೆಯಲ್ಲಿದ್ದರೆ, ನೋವಿದ್ದರೆ ನಾವುಗಳೆಲ್ಲ ಇರ್ತೀವಿ, ಕೈ ಜೋಡಿಸ್ತೀವಿ ಅಂತೇಳಿ ಚಿಕ್ಕಣ್ಣನ ಗುರುತಿಸಿ ಎಲ್ಲೋ ಇದ್ದವ್ರನ್ನ ಅಚ್ಚುಕಟ್ಟಾಗಿ ಅವ್ರಿಗೆ ಕಟಿಂಗ್ ಮಾಡಿಸಿ, ಬಟ್ಟೆ ಕೊಡಿಸಿ, ಇನ್ನು ಸೈಕಲ್ ಹಿಂದ್ಗಡೆ ಇದೆಯಲ್ಲ, ಇದರಲ್ಲಿ ಮಾರಾಟಕ್ಕೆ ಏನಾದರೂ ಇಟ್ಕೊಂಡು ಡಬ್ಬದಲ್ಲಿ ಎಲ್ಲ ಕಡೆ ಹೋಗಿ ಟ್ರೈಸಿಕಲಲ್ಲಿ ಮಾರಾಟ ಮಾಡಿಕೊಂಡು ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಅಂತೇಳಿ ಮುಂದೆ ಹಂತಗಳಲ್ಲಿ ಮಾದಕ ವ್ಯಸನಿಗಳಿಗೆ ವಿರುದ್ಧವಾಗಿ ಚಳುವಳಿ ಮಾಡಬೇಕು ಅಂತೇಳಿ, ಅಭಿಯಾನ ಮಾಡಬೇಕು ಅಂತೇಳಿ, ಅದನ್ನೂ ಸಹಿತ ಇದೇ ಥರನೇ ಮಾಡೋದಕ್ಕೆ ಮುಂದಕ್ಕೆ ನಾವು ಹೆಜ್ಜೆ ಇಟ್ಟಿದ್ದೀವಿ. ಇನ್ನೊಬ್ಬರಿಗೆ ಸಂಘಟನೆಯವರಿಗೆ ಅದರಲ್ಲೂ ಒಂದು ಮಾದರಿಯಾಗಲಿ ಅಂತ ಇಚ್ಛೆ ಮಾಡ್ತೀವಿ.